ಒನ್ ಸೆಕೆಂಡ್. ಈಗ ಅತಿಥಿಗಳು ಬಂದಾಗ ಗೌರವ ಕೊಡೋಣ. ಪೊಲೀಸ್ ಬಂಧುಗಳಿಗೆ ನಾನು ವಿನಂತಿ ಮಾಡ್ತಾನೆ, ಅಲ್ಲಿಂದ ಯಾರನ್ನಾರ ಅರೆಸ್ಟ್ ಮಾಡುವಂಥದ್ದು ಈ ಜಯಂತಿಗೆ ಶೋಭೆ ತರಲ್ಲ. ನಾವು ಶಾಂತ ಮಾಡ್ತೀವಿ. ಅತಿಥಿಗಳು ಬಂದಿದ್ದಾರೆ, ಉಪಮುಖ್ಯಮಂತ್ರಿಗಳು ಬಂದಿದ್ದಾರೆ. ಬೋಲೋ ಭಾರತ್ ಮಾತಾ ಕಿ ಜೈ. ಇದು ಕರ್ನಾಟಕದ ಸರ್ಕಾರದ ಬಹುಮುಖ್ಯ ಕಾರ್ಯಕ್ರಮ. ಆಧ್ಯಾತ್ಮಿಕ ಯುಗ ಪುರುಷರ ಜನ್ಮದಿನವನ್ನು ನಾವೆಲ್ಲರೂ ಕೂಡ ಆಚರಿಸ್ತಾ ಇದ್ದೇವೆ. ಇವತ್ತಿನ ಕಾರ್ಯಕ್ರಮವನ್ನು ನಾಡಗೀತೆಯೊಂದಿಗೆ ಪ್ರಾರಂಭಿಸ್ತಾ ಇದ್ದೇವೆ. ಜಗದ ಕವಿ, ಯುಗದ ಕವಿ, ರಾಷ್ಟ್ರಕವಿ ಕುವೆಂಪುರವರು ರಚಿಸಿರುವಂತಹ ಗೀತೆಗೆ ಧ್ವನಿಯಾಗ್ತಾ ಇದ್ದಾರೆ ಶ್ರೀಯುತ ಉಮೇಶ್ ನಾಯಕ್, ಚಿನ್ನಸಮುದ್ರ ತಾಂಡ, ದಾವಣಗೆರೆ ಹಾಗೂ ಸಂಗಡಿಗರು. ಕನ್ನಡಕ್ಕೆ ಮೊಟ್ಟ ಮೊದಲ ಜ್ಞಾನಪೀಠ ಪ್ರಶಸ್ತಿಯನ್ನು ತಂದುಕೊಟ್ಟಂತಹ ಕುವೆಂಪುರವರ ನಾಡಗೀತೆಗೆ ಕರ್ನಾಟಕ ಸರ್ಕಾರ ಅತ್ಯಂತ ಅದ್ಧೂರಿಯಾಗಿ 100ರ ಸಂಭ್ರಮವನ್ನು ಮಾಡಿದೆ. ಈ ನಿಟ್ಟಿನಲ್ಲಿ ಈಗ ನಾಡಗೀತೆ ದಯಮಾಡಿ ತಾವೆಲ್ಲರೂ ಎದ್ದು ನಿಂತು ನಾಡಗೀತೆಗೆ ಗೌರವವನ್ನು ಸಲ್ಲಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದಾರೆ. ದಯಮಾಡಿ ಎಲ್ಲರೂ ಎದ್ದು ನಿಂತು ನಾಡಗೀತೆಗೆ ಗೌರವವನ್ನು ಸಲ್ಲಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ. ಅವರನ್ನು ಕೂಡ ಯಾರನ್ನಾರ ಅರೆಸ್ಟ್ ಮಾಡಿದ್ರೆ ನಾವು ಸುಮ್ಮನೆ ಕೊಡಲ್ಲ. ಒನ್ ಸೆಕೆಂಡ್. ಈಗ ಅತಿಥಿಗಳು ಬಂದಾಗ ಗೌರವ ಕೊಡೋಣ. ಪೊಲೀಸ್ ಬಂಧುಗಳಿಗೆ ನಾನು ವಿನಂತಿ ಮಾಡ್ತಾನೆ, ಅಲ್ಲಿಂದ ಯಾರನ್ನಾರ ಅರೆಸ್ಟ್ ಮಾಡುವಂಥದ್ದು ಈ ಜಯಂತಿಗೆ ಶೋಭೆ ತರಲ್ಲ. ನಾವು ಶಾಂತ ಮಾಡ್ತೀವಿ. ಅತಿಥಿಗಳು ಬಂದಿದ್ದಾರೆ, ಉಪಮುಖ್ಯಮಂತ್ರಿಗಳು ಬಂದಿದ್ದಾರೆ. ಬೋಲೋ ಭಾರತ್ ಮಾತಾ ಕಿ ಜೈ. ಇದು ಕರ್ನಾಟಕದ ಸರ್ಕಾರದ ಬಹುಮುಖ್ಯ ಕಾರ್ಯಕ್ರಮ. ಆಧ್ಯಾತ್ಮಿಕ ಯುಗ ಪುರುಷರ ಜನ್ಮದಿನವನ್ನು ನಾವೆಲ್ಲರೂ ಕೂಡ ಆಚರಿಸ್ತಾ ಇದ್ದೇವೆ. ಇವತ್ತಿನ ಕಾರ್ಯಕ್ರಮವನ್ನು ನಾಡಗೀತೆಯೊಂದಿಗೆ ಪ್ರಾರಂಭಿಸ್ತಾ ಇದ್ದೇವೆ. ಜಗದ ಕವಿ, ಯುಗದ ಕವಿ, ರಾಷ್ಟ್ರಕವಿ ಕುವೆಂಪುರವರು ರಚಿಸಿರುವಂತಹ ಗೀತೆಗೆ ಧ್ವನಿಯಾಗ್ತಾ ಇದ್ದಾರೆ ಶ್ರೀಯುತ ಉಮೇಶ್ ನಾಯಕ್, ಚಿನ್ನಸಮುದ್ರ ತಾಂಡ, ದಾವಣಗೆರೆ ಹಾಗೂ ಸಂಗಡಿಗರು. ಕನ್ನಡಕ್ಕೆ ಮೊಟ್ಟ ಮೊದಲ ಜ್ಞಾನಪೀಠ ಪ್ರಶಸ್ತಿಯನ್ನು ತಂದುಕೊಟ್ಟಂತಹ ಕುವೆಂಪುರವರ ನಾಡಗೀತೆಗೆ ಕರ್ನಾಟಕ ಸರ್ಕಾರ ಅತ್ಯಂತ ಅದ್ಧೂರಿಯಾಗಿ 100ರ ಸಂಭ್ರಮವನ್ನು ಮಾಡಿದೆ. ಈ ನಿಟ್ಟಿನಲ್ಲಿ ಈಗ ನಾಡಗೀತೆ ದಯಮಾಡಿ ತಾವೆಲ್ಲರೂ ಎದ್ದು ನಿಂತು ನಾಡಗೀತೆಗೆ ಗೌರವವನ್ನು ಸಲ್ಲಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದಾರೆ. ದಯಮಾಡಿ ಎಲ್ಲರೂ ಎದ್ದು ನಿಂತು ನಾಡಗೀತೆಗೆ ಗೌರವವನ್ನು ಸಲ್ಲಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.